ಹಾಯ್ ಎಲ್ಲರಿಗೂ ನಮಸ್ತೆ. ಮತ್ತೆ ನಾನು ನಿಮ್ಮ ಡಾಕ್ಟರ್ ಮಹೇಶ್ ಮಾತಾಡ್ತಿರೋದು. ಇವತ್ತು ಕೂಡ ಒಂದು ಇಂಪಾರ್ಟೆಂಟ್ ವಿಷಯ ತಮ್ಮ ಜೊತೆ ಡಿಸ್ಕಸ್ ಮಾಡೋಣ ಅಂದರೆ ಅದು ನರ ದೌರ್ಬಲ್ಯ ಬಗ್ಗೆನೇ. ಆಯ್ತಾ? ಸೊ ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿದೆ, ನಾನು ಸಾಕಷ್ಟು ವಿಡಿಯೋಸ್ ಮಾಡಿದ್ದೀನಿ. ನರ ದೌರ್ಬಲ್ಯ ಯಾರಿಗೆ ಬರುತ್ತೆ ಅಂದರೆ ಜಾಸ್ತಿ ಮೋಸ್ಟ್ ಪ್ರಾಬಬಲ್ ಯಾರು ಡಯಾಬಿಟಿಕ್ ಪೇಷಂಟ್ಸ್ ಇರ್ತಾರೆ, ಅಂದರೆ ಶುಗರ್ ಕಾಯಿಲೆ ಇರೋವಂಥವ್ರು, ಮತ್ತು ವೈಟಮಿನ್ ಡಿಫಿಷಿಯನ್ಸಿ, ಎಸ್ಪೆಷಲಿ ವೈಟಮಿನ್ ಬಿ ಡಿಫಿಷಿಯನ್ಸಿ ಯಾರಿಗೆ, ಸೊ ಈ ವೈಟಮಿನ್ ಬಿ ಕಾಂಪ್ಲೆಕ್ಸ್ ಕಡಿಮೆ ಇರುತ್ತೆ ಅಂದರೂ ಕೂಡ ನರ ದೌರ್ಬಲ್ಯ ತುಂಬ ಬರುವಂಥ ಚಾನ್ಸಸ್ ಇರುತ್ತೆ. ಮತ್ತು ಮಿನರಲ್ ಡಿಫಿಷಿಯನ್ಸಿ ಅಂದರೆ ಕ್ಯಾಲ್ಶಿಯಂ, ಎಸ್ಪೆಷಲಿ ಕ್ಯಾಲ್ಶಿಯಂ ಯಾರು ಕಡಿಮೆ ಇರುತ್ತೋ ಅವ್ರಿಗೂ ಕೂಡ ಈ ನರ ದೌರ್ಬಲ್ಯ ಜಾಸ್ತಿ ಕಾಣಿಸ್ತಾ ಇರುತ್ತೆ. ಅದು ಬಿಟ್ಟರೆ ನಿಮಗೆ ಈ ಬಲ್ಜ್ ಆಗುತ್ತೆ, ನಮಗೆ ಡಿಸ್ಕ್ ಬಲ್ಜ್ ಆಗುತ್ತೆ. ಡಿಸ್ಕ್ ಬಲ್ಜ್ ಆದಾಗ ಏನಾಗುತ್ತೆ ಅಂದರೆ ನಮ್ಮ ಸಯಾಟಿಕ್ ನರ್ವ್ ಕಂಪ್ರೆಷನ್ ಜಾಸ್ತಿ ಆಗಿ ಅದ್ರದ್ದು ಫಂಕ್ಷನ್ನ ಕಡಿಮೆ ಮಾಡ್ಕೊಳ್ಳುತ್ತೆ. ಸೊ ಆ ಸಯಾಟಿಕ್ ಯಾವುದೇ ನಮ್ಮ ನರಮಂಡಲದ ನರಗಳ ಆರೋಗ್ಯ ನೀವು ಕಾಪಾಡ್ಕೊಬೇಕು ಅಂದರೆ ಅದಕ್ಕೆ ಬೇಕಾಗಿರೋಂಥ ಆಹಾರ ನಾವು ಕೊಡಬೇಕು. ಬೇಡದಲ್ಲಿರೋಂಥ ಆಹಾರನ ನಾವು ತಿಂತಾ ಹೋದರೆ ನಮ್ಮ ನೋವುಗಳು ಇನ್ನೂ ಜಾಸ್ತಿ ಡ್ಯಾಮೇಜ್ ಆಗುತ್ತೆ. ಸೊ ಇವತ್ತು ನಾವು ಮಾತಾಡಕ್ಕೆ ಹೋಗ್ತಿರೋದು ಯಾವುದ್ರ ಬಗ್ಗೆ ಅಂದರೆ, ನೀವು ಯಾವ ಆಹಾರ ತಿಂದರೆ ನಿಮ್ಮ ನರಗಳು ಡ್ಯಾಮೇಜ್ ಆಗುತ್ತೆ, ಸರಿನಾ, ನರ ದೌರ್ಬಲ್ಯ ಬರುತ್ತೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ಮಾತಾಡಕ್ಕೆ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ಇವತ್ತು ನಾನು ನಿಮಗೆ 6 ಫುಡ್ ಹೇಳ್ತೀನಿ, 6 ಆಹಾರ. ದಯವಿಟ್ಟು ಇದನ್ನು ಕಡಿಮೆ ಮಾಡಿ, ಸರಿನಾ. ಇಲ್ಲ ಅಂದರೆ ಇದಕ್ಕೆ ಆಲ್ಟರ್ನೇಟ್ ಏನಾದರೂ ಮಾಡ್ಕೊಳ್ಳಿ. ಈ 6 ಫುಡ್ನ ನೀವೇನಾದರೂ ತಗೊಳಕ್ಕೆ ಶುರು ಮಾಡಿದ್ರೆ, ಈ ಒಂದು ಆರೋಗ್ಯವಂತ ವ್ಯಕ್ತಿಗಳೇ ಆಗಿರಲಿ, ಈ 6 ಫುಡ್ನ ಏನಾದರೂ ಜಾಸ್ತಿ ತಗೊಳ್ತಾ ಇದ್ರೆ ಯಾವತ್ತಾದರೂ ಒಂದಿನ ನಮಗೆ ಈ ನರಗಳು ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇದೆ. ನೋಡಿ, ಇದರಲ್ಲಿ ಫಸ್ಟ್ ಫುಡ್ ಬಂದು ನಿಮಗೆ ಶುಗರ್ ಫುಡ್ ಅಂತಲೇ ಕರಿತೀವಿ ನಾವು. ಅಂದರೆ ಸಕ್ಕರೆ ಅಂಶ ಜಾಸ್ತಿ ಇರುವಂಥ ಆಹಾರ ನಾವು ತಿನ್ನೋದನ್ನು ಅವಾಯ್ಡ್ ಮಾಡ್ಕೊಬೇಕಾಗತ್ತೆ. ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿದೆ, ನಾವು ಮನೇಲಿ ಯೂಸ್ ಮಾಡುವಂಥ ಸಕ್ಕರೆ, ಸರಿನಾ. ಈಗ ನರ ದೌರ್ಬಲ್ಯ ನಾನು ಹೇಳ್ದೆ ಯಾರಿಗೆ ಜಾಸ್ತಿ ಬರುತ್ತೆ ಅಂದರೆ ಫಸ್ಟ್ ಪ್ರಿಫರೆನ್ಸ್ ನಾವು ಡಯಾಬಿಟಿಕ್ ಪೇಷಂಟ್ಸ್ಗೆ ಕೊಡ್ಬೋದು, ಸರಿನಾ. ಈ ಡಯಾಬಿಟಿಕ್ ಪೇಷಂಟ್ಸಲ್ಲಿ ನಾವು ಡಯಾಬಿಟಿಕ್ ನ್ಯೂರೋಪತಿ ಅಂತ ಆಗ್ಬಿಡುತ್ತೆ. ಯಾವಾಗ ನಿಮಗೆ ಡಯಾಬಿಟಿಸ್ ಸಕ್ಕರೆ ಕಾಯಿಲೆ ಜಾಸ್ತಿ ಆಗಿ ಕೊನೆಗೆ ನಮ್ಗೆ ಏನಾದ್ರು ಡಯಾಬಿಟಿಕ್ ನ್ಯೂರೋಪತಿ ಅಂದರೆ ನಿಮ್ಮ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗಿ ಕೊನೆಗೆ ಏನಾಗ್ಬಿಡುತ್ತೆ, ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇರೋ ಅಂತ ನರ್ವ್ಸ್ಗೆ ಡ್ಯಾಮೇಜ್ ಮಾಡಿಬಿಡುತ್ತೆ. ಸೊ ಹಾಗಾಗಿ ಈ ಗ್ಲೂಕೋಸು ನಮಗೆ ಎನರ್ಜಿನೂ ಕೂಡ ಕೊಡುತ್ತೆ, ಬಟ್ ಅದು ಲಿಮಿಟಲ್ಲಿ ಇರಬೇಕು. ಇದೇ ಗ್ಲೂಕೋಸ್ ನಿಮ್ಮ ರಕ್ತದಲ್ಲಿ ಏನಾದ್ರು ಜಾಸ್ತಿ ಆಯಿತು ಅಂದರೆ ಈ ಥರ ಕಾಯಿಲೆಗಳು ನಮಗೆ ಬರೋಕ್ಕೆ ಶುರು ಆಗುತ್ತೆ. ಸೊ ಹಾಗಾಗಿ ನಾವು ಗ್ಲೂಕೋಸ್ನ ಕಡಿಮೆ ಮಾಡ್ಕೊಬೇಕು. ಜೊತೆಗೆ ನಿಮಗೆ ಏನಾಗುತ್ತೆ, ಈಗ ನಿಮಗೆ ಸಕ್ಕರೆ ನಿಮ್ಮ ರಕ್ತದಲ್ಲಿ ಜಾಸ್ತಿ ಆಗ್ತಾ ಸೊ ನಮ್ಗೇನಾಗುತ್ತೆ, ಇನ್ಸುಲಿನ್ ರಿಲೀಸ್ ಆಗುತ್ತೆ. ಸೊ ಇನ್ಸುಲಿನ್ ಜಾಸ್ತಿ ರಿಲೀಸ್ ಆಗೋಕ್ಕೆ ಶುರು ಮಾಡಿದಾಗ ಏನಾಗುತ್ತೆ, ನಮಗೆ ಇನ್ಸುಲಿನ್ಸ್ ರೆಸಿಸ್ಟೆನ್ಸ್ ಬಂದ್ಬಿಡುತ್ತೆ. ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ಬಂತು ಅಂದರೆ ಇನ್ನು ನೀವು ಸೊ ಆ್ಯಸ್ ಯೂಶುವಲ್ ಈ ಸಕ್ಕರೆ ಪ್ರಮಾಣನ ರಕ್ತದಲ್ಲಿ ಕಡಿಮೆ ಮಾಡ್ಕೊಳಕ್ಕೆ ಆಗೋದೇ ಇಲ್ಲ. ಈ ಬೇಕ್ರಿ ಐಟಮ್ಸಲ್ಲಿ ಸಿಗುವಂಥ ಸ್ವೀಟ್ಸ್ನ ತಿನ್ನೋದನ್ನು ಅವಾಯ್ಡ್ ಮಾಡಬೇಕು. ಚಾಕ್ಲೇಟ್ಸ್ನ ತಿನ್ನೋದನ್ನು ಅವಾಯ್ಡ್ ಮಾಡಿ. ಜೊತೆಗೆ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಅಂತ ಹಾಕ್ಕೊಂತಾರೆ, ಅದನ್ನು ಕೂಡ ಅವಾಯ್ಡ್ ಮಾಡಬೇಕು. ಅದು ಬಿಟ್ಟರೆ ನಿಮಗೆ ಈ ಟೀ ಕಾಫಿಲಿ ಜಾಸ್ತಿ ಸಕ್ಕರೆ ಹಾಕೊಂತೀರಾ, ಸೊ ಅದನ್ನು ಕೂಡ ಅವಾಯ್ಡ್ ಮಾಡಿ. ಮತ್ತು ತುಂಬ ಇಂಪಾರ್ಟೆಂಟ್, ಕಾರ್ಬೋನೇಟೆಡ್ ಜ್ಯೂಸ್ ಬರುತ್ತೆ ನಿಮಗೆ, ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅಂತ ಕರಿತೀವಿ, ಪೆಪ್ಸಿ, ಕೋಕೋಕೋಲಾ, ಥಮ್ಸ್ ಅಪ್, ಈ ಥರ ಎಲ್ಲ ಇದರಲ್ಲಿ ಸಾಕಷ್ಟು ಸಕ್ಕರೆ ಹಾಕಿರ್ತಾರೆ. ಮತ್ತು ಬಿಸ್ಕತ್ ನಾವೆಲ್ಲರೂ ಹೇಳ್ತೀವಿ ಆರೋಗ್ಯಕ್ಕೆ ಒಳ್ಳೇದು ಅಂತ. ಈ ಪ್ರಪಂಚದಲ್ಲಿ ನೀವು ಯಾವುದೇ ಬಿಸ್ಕತ್ ತೊಗೊಂಡ್ರು ಕೂಡ 2 ಕಾಂಪೊನೆಂಟಿಂದ ಮಾಡಿರ್ತಾರೆ, ಒಂದು ಮೈದಾ, ಇನ್ನೊಂದು ಸಕ್ಕರೆ. 2 ಯಥೇಚ್ಛವಾಗಿ ಹಾಕಿರ್ತಾರೆ. ಆರೋಗ್ಯ ಸುಧಾರಿಸಲ್ಲ ಬಿಸ್ಕತ್ ತಿಂದರೆ, ಇನ್ನು ಆರೋಗ್ಯ ನಮ್ಗೇನಾಗುತ್ತೆ, ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇಷ್ಟು ಫುಡ್ನ ದಯವಿಟ್ಟು ನೀವು ಏನು ಮಾಡಿ, ಕಡಿಮೆ ಮಾಡಿ. ಇದಕ್ಕೆ ಆಲ್ಟರ್ನೇಟ್ ಅಂದರೆ ಏನು ಅಂದರೆ ಡ್ರೈ ಫ್ರೂಟ್ಸ್ ತಗೊಳ್ಳಿ, ಸರಿನಾ. ಮತ್ತು ಫ್ರೂಟ್ಸ್ ತಿನ್ನಿ, ಫ್ರೂಟ್ಸ್ ಜ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಯಾರು ಡಯಾಬಿಟಿಕ್ ಪೇಷಂಟ್ಸ್ ಇರ್ತಾರೆ ಅವರು ಫ್ರೂಟ್ ಜ್ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ಫ್ರೂಟ್ನ ಹಾಗೆ, ಈಗ ಕಿತ್ಲೆಹಣ್ಣು ಐತಂದ್ರೆ ಕಿತ್ಲೆಹಣ್ಣು ಜ್ಯೂಸ್ ಮಾಡಿಬಿಡಿ. ಕಿತ್ಲೆಹಣ್ಣು ಹಾಗೆ ಸೊ ತೊಳೆ ಸಮೇತ ನೀವು ತಿನ್ನೋದು ಬೆಟರ್, ಬಿಕಾಸ್ ಅದರಲ್ಲಿ ಫೈಬರ್ ಇರುತ್ತೆ. ಜೊತೆಗೆ ಏನಾಗುತ್ತೆ, ಸೊ ವೈಟಮಿನ್ಸು, ಮಿನರಲ್ಸು ಎಲ್ಲನೂ ಅದರಲ್ಲಿ ಇರುತ್ತೆ. ಈ ಫ್ರೂಟ್ಸು ಮತ್ತು ಡೇಟ್ಸು, ಖರ್ಜೂರ ಬರುತ್ತೆ, ಖರ್ಜೂರ ತಿನ್ನಿ. ಸೊ ಇಲ್ಲ ಅಂದರೆ ನಿಮಗೆ ಡ್ರೈ ಫ್ರೂಟ್ಸ್ ಬರುತ್ತೆ, ಡ್ರೈ ಫ್ರೂಟ್ಸ್ ತಿನ್ನಿ. ಆ್ಯಂಟಿ ಆಕ್ಸಿಡೆಂಟು ಮತ್ತು ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಈ ಫ್ರೂಟ್ಸು ಮತ್ತು ಈ ಈ ನಟ್ಸ್ ಅಂತ ಕರಿತೀವಿ ಅಲ್ವಾ ನಾವು. ಸೊ ಈ ನಟ್ಸ್ಗಳಲ್ಲಿ ಏನಾಗುತ್ತೆ, ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇದನ್ನ ತಿನ್ನೋದಕ್ಕೆ ನೀವು ಶುರು ಮಾಡ್ಕೊಳ್ಳಿ. ಮತ್ತೆ ನೋಡಿ, 2ನೇ ಫುಡ್ ಏನು ಅಂದ್ರೆ ಪಾಲಿಶ್ಡ್ ಕಾರ್ಬೋಹೈಡ್ರೇಟ್ಸ್ ಅಂತ ಕರಿತೀವಿ. ಈ ಪಾಲಿಶ್ಡ್ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಪಾಲಿಶ್ಡ್ ರೈಸು ಮತ್ತೆ ಪಾಲಿಶ್ಡ್ ಗೋಧಿ
ಇವೆಲ್ಲ ನಾವು ತಿಂತೀವಿ ಅಲ್ವಾ, ಈ ತರ ಪಾಲಿಶ್ ಮಾಡಿರುವಂತ ಆಹಾರ ನೀವು ತಿನ್ನಕ್ ಹೋಗ್ಬಿಡಿ. ಬಿಕಾಸ್ ಅದರಲ್ಲಿ ಯಾವುದೇ ತರ ಮಿನರಲ್ಸ್ ಇರಲ್ಲ, ಯಾವುದೇ ತರ ವೈಟಮಿನ್ಸ್ ಕೂಡ ಇರಲ್ಲ. ನೀವು ಯಾವ್ದಾದ್ರು ಅಂಗಡಿಗೆ ಹೋದ್ರೆ ಬುಲೆಟ್ ರೈಸು ಇಲ್ಲ ಸೋನಾ ಮಸೂರಿ ರೈಸ್ ಅಂತ ಕೊಡ್ತಾರೆ, ಅದೆಲ್ಲಾನು ಕೂಡ ನಮ್ಗೆ ರೇಷನ್ ಕೊಡ್ತಾರಲ್ಲ ರೈಸು, ಅದೇ ರೈಸ್ನ ತಗೊಂಡೋಗಿ ಮಿಷಿನ್ ಅಲ್ಲಿ ಹಾಕ್ಬಿಟ್ಟು ಅದನ್ನ ಏನ್ ಮಾಡ್ಬಿಡ್ತಾರೆ, ಪಾಲಿಶ್ ಮಾಡ್ತಾರೆ. ಪಾಲಿಶ್ ಮಾಡೋದು ಏನಾಗುತ್ತೆ, ಅದು ಶೇಪ್ ಬರುತ್ತೆ, ಕಲರ್ ಏನಾಗುತ್ತೆ, ತುಂಬಾ ವೈಟ್ ಕಲರ್ ಬರುತ್ತೆ. ಆ ತರ ಇತ್ತು ಅಂದ್ರೆ ಅದ್ರಲ್ಲಿ ಎಂಡೋಸ್ಪರ್ಮ್ ಅಂತ ಬರುತ್ತೆ. ನೀವು ಮಿಷಿನ್ಗೆ ಹಾಕಿದಾಗ ಏನ್ ಮಾಡ್ಬಿಡ್ತಾರೆ, ಇದನ್ನ ಎಂಡೋಸ್ಪರ್ಮ್ ಏನ್ ಮಾಡ್ಬಿಡ್ತಾರೆ, ಅವ್ರು ರಿಮೂವ್ ಮಾಡ್ಬಿಡ್ತಾರೆ, ಪಾಲಿಶ್ ಆಗೋಗ್ಬಿಡುತ್ತೆ. ಸೊ ಅದಾಯ್ತು ಅಂದ್ರೆ ಆ ಎಂಡೋಸ್ಪರ್ಮ್ ಅಲ್ಲಿ ಏನಿರುತ್ತೆ, ಸಾಮಾನ್ಯವಾಗಿ ನ್ಯೂಟ್ರಿಷನ್ ಇರುತ್ತೆ, ನಮ್ಗೆ ಬೇಕಾಗಿರುವಂತ ವೈಟಮಿನ್ಸ್ ಮತ್ತೆ ಪ್ರೋಟೀನ್ಸ್ ಇಲ್ಲಾಂದ್ರೆ ಮಿನರಲ್ಸ್ ಕೂಡ ಇರುತ್ತೆ. ಸೊ ಹಾಗಾಗಿ ಆ ತರ ಆಹಾರ ನೀವು ತಿಂದ್ರೆ ಅದು ವೇಸ್ಟ್ ಆಗ್ಬಿಡುತ್ತೆ. ಹಾಗಾಗಿ ನೀವೇನ್ ಮಾಡ್ತೀರಾ ಅಂದ್ರೆ ಪಾಲಿಶ್ಡ್ ರೈಸ್, ನಿಜ ಹೇಳ್ತೀನಿ ಕೇಳಿ, ನಮ್ಗೆ ರೇಷನ್ ಅಕ್ಕಿ ಅಂತ ಕೊಡ್ತಾರೆ ನೋಡಿ, BPL ಕಾರ್ಡ್ಗೆ ಇಲ್ಲ APL ಕಾರ್ಡ್ಗೂ ಕೊಡ್ತಾರೆ. ಈ ರೇಷನ್ ಅಕ್ಕಿಲಿ ತುಂಬಾ ನ್ಯೂಟ್ರಿಷನ್ ಇರುತ್ತೆ. ಅದು ಯಾಕಂದ್ರೆ ಅದು ನಾನ್ ಪಾಲಿಶ್ಡ್ ರೈಸ್, ನಾನ್ ಪಾಲಿಶ್ಡ್ ವೀಟ್ ಅಂದ್ರೆ ಗೋಧಿ. ಸೊ ಇದನ್ನ ನೀವು ತಿನ್ನಿ, ಯಾಕಂದ್ರೆ ಅದರಲ್ಲಿ ನ್ಯೂಟ್ರಿಷನ್, ವೈಟಮಿನ್ಸ್ ಮತ್ತೆ ಪ್ರೋಟೀನ್ಸ್ ಹಾಗೆ ಇರುತ್ತೆ. ನಾನ್ ಪಾಲಿಶ್ಡ್ ರೈಸ್, ನಾನ್ ಪಾಲಿಶ್ಡ್ ವೀಟ್, ಮಲ್ಟಿ ಗ್ರೈನ್ಸ್, ಹೋಲ್ ಗ್ರೈನ್ಸ್, ಮಿಲ್ಲೆಟ್ಸ್ ನವಣೆ ಅಂತ ಕರಿತೀವಿ ನಾವು. ಸೊ ಇವನ್ನ ನಾವು ಏನ್ ಮಾಡ್ಬೇಕು, ಸೊ ತಿನ್ಬೇಕು. ನೋಡಿ, ಸಾಕಷ್ಟು ಜನ ಡಾಕ್ಟರ್ಸ್ ಇಲ್ಲ ಮೆಡಿಕಲ್ ಎಕ್ಸ್ಪರ್ಟೀಸ್ ಏನ್ ಹೇಳ್ತಾರೆ, ಚಪಾತಿ ತಿನ್ನಿ ಶುಗರ್ ಕಡಿಮೆ ಆಗುತ್ತೆ, ಬೊಜ್ಜು ಕಡಿಮೆ ಆಗುತ್ತೆ ಅಂತ. ಚಪಾತಿಲಿ ಒಂದು ಪ್ರಾಬ್ಲಮ್ ಏನು ಅಂದ್ರೆ, ಯಾವುದೇ ವೀಟ್ ಆದ್ರೆ ಗೋಧಿಲಿ ಒಂದು ಕೆಮಿಕಲ್ ಇರುತ್ತೆ, ಗ್ಲುಟಿನ್ ಅಂತ ಇರುತ್ತೆ. ಈ ಗ್ಲುಟಿನ್ ಫ್ರೀ ಆಹಾರನ ನಾವು ಹುಡುಕಿ ತಗೊಬೇಕಾಗತ್ತೆ. ಚಪಾತಿನ ನೀವು ಜಾಸ್ತಿ ತಿನ್ನಕ್ ಶುರು ಮಾಡಿದ್ರೆ, ಚಪಾತಿಲಿ ಗ್ಲುಟಿನ್ ಏನ್ ಮಾಡುತ್ತೆ, ನಿಮ್ಮ ರಕ್ತಕ್ಕೆ ಹೋಗಿ ನಮ್ಮ ವೈಟಮಿನ್ B12 ಅಬ್ಸಾರ್ಪ್ಷನ್ ಕೆಪಾಸಿಟಿನ ಕಡಿಮೆ ಮಾಡ್ಬಿಡುತ್ತೆ. ಸೊ ಹಾಗಾಗಿ ಚಪಾತಿನೂ ಕೂಡ ನಾವು ಜಾಸ್ತಿ ತಿನ್ನಕ್ ಹೋಗ್ಬಾರ್ದು, ಎಲ್ಲಾನು ಕೂಡ ಲಿಮಿಟ್ ಇರಬೇಕು. ನೋಡಿ, ಮೂರನೇ ಆಹಾರ ಬಂದು ನೀವು ಸಾಲ್ಟಿ ಫುಡ್ ನ ದಯವಿಟ್ಟು ಅವಾಯ್ಡ್ ಮಾಡ್ಬೇಕಾಗತ್ತೆ. ಇದನ್ನು ನಾವು ಸೋಡಿಯಂ ಫುಡ್ ಅಂತಾನು ಕರಿತೀವಿ. ಸಾಲ್ಟ್ ನಾವು ಜಾಸ್ತಿ ತಿಂದ್ರೆ ಏನಾಗುತ್ತೆ ಅಂತ, ನೀವು ಸಾಲ್ಟ್ ಏನಾದ್ರು ಜಾಸ್ತಿ ತಗೊಂಡ್ರೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ನಮ್ಮ ದೇಹದಲ್ಲಿ ಜಾಸ್ತಿ ಆಗುತ್ತೆ. ಅಂದ್ರೆ ಏನಾಗುತ್ತೆ, ನೀರಿನ ಅಂಶ ಹೀರ್ಬೇಕು ಆಯ್ತಲ್ಲ, ನಮ್ಮ ದೇಹದಲ್ಲಿ ಪ್ರತಿಯೊಂದು ಸೆಲ್ಸ್ ನೀರ್ನ ಹೀರ್ಕೊಬೇಕು. ಬಟ್ ಹೀರ್ದಲ್ಲಿ ಏನಾಗುತ್ತೆ, ನಮ್ಗೆ ಎಕ್ಸ್ಟ್ರಾ ಸೆಲ್ಯುಲರ್ ಫ್ಲೂಯಿಡ್ ಅಂತ ಕರಿತೀವಿ. ಏನಾಗುತ್ತೆ, ನಮ್ಮ ಜೀವಕೋಶದಿಂದ ಆಚೆ ಏನಾಗುತ್ತೆ, ಈ ನೀರು ಹಾಗೆ ನಿಂತ್ಕೊಂಡ್ಬಿಡುತ್ತೆ. ಸಾಮಾನ್ಯವಾಗಿ ಈ ತರ ನಿಂತ್ಕೊಂಡಾಗ ಏನಾಗುತ್ತೆ, ನಮ್ಮ ಕೈ ಕಾಲುಗಳಲ್ಲಿ ಏನಾಗುತ್ತೆ, ನೀರು ತುಂಬ್ಕೊಳಕ್ ಶುರು ಆಗುತ್ತೆ, ಇನ್ಫ್ಲಮೇಷನ್ ಬರಕ್ ಶುರು ಆಗುತ್ತೆ. ಸೊ ನಿಮ್ಗೆ ವಾಟರ್ ಏನಾದ್ರು ಹೋಲ್ಡ್ ಆಯ್ತು ಅಂದ್ರೆ ಇನ್ಫ್ಲಮೇಷನ್ ಶುರು ಆಗುತ್ತೆ ನಮ್ಗೆ. ಅಂದ್ರೆ ನಮ್ಗೆ ಸೊ ಹೊಡೆತ ಆಗುವಂಥದ್ದು, ಸೊ ಕೈ ಕಾಲು ಜಾಯಿಂಟ್ಸ್ ಅಲ್ಲೆಲ್ಲ ತುಂಬಾ ಪೇನ್ ಆಗೋದು, ಇದೆಲ್ಲದಕ್ಕೂ ಕಾರಣ ಏನಂದ್ರೆ ನಾವು ತಗೊಳ್ಳೋ ಅಂತ ಉಪ್ಪು. ಹಾಗಾಗಿ ಬೇಕರಿಲಿ ಸಿಗೋ ಅಂತ ಚಿಪ್ಸು, ಈ ಫಾಸ್ಟ್ ಫುಡ್ ಮತ್ತೆ ಕ್ಯಾನಿಡ್ ಫುಡ್ಸ್ ಅಂತ ಬರ್ತದೆ, ಅದರಲ್ಲೆಲ್ಲ ಸಾಲ್ಟ್ ಜಾಸ್ತಿ ಹಾಕಿರ್ತಾರೆ. ಸೊ ಹಾಗಾಗಿ ಮನೇಲೂ ಕೂಡ ನೀವು ಉಪ್ಪು ಹಾಕೊಳ್ಳೋದಾದ್ರೆ, ಸೊ ಸಾಮಾನ್ಯವಾಗಿ ನೀವು ಕೆಂಪು ಉಪ್ಪು ಅಂತ ಬರುತ್ತೆ, ಈಗ ನೋಡಿ ಅದು ಹಿಮಾಲಯನ್ ಸಾಲ್ಟ್ ಅಂತ ಕರಿತೀವಿ, ಅದರಲ್ಲಿ ಸ್ವಲ್ಪ ನ್ಯೂಟ್ರಿಷನ್ ಆಡ್ ಮಾಡಿರ್ತಾರೆ. ಏನೇ ಮಾಡಿದ್ರು ಕೂಡ ನಿಮ್ಗೆ ಸೋಡಿಯಂ ಏನಾಗಬೇಕು, ಉಪ್ಪು ಅಂದ್ರೆ ಏನು, ಅದೇ ಕೆಮಿಕಲಿ ಅದೇನಾದ್ರೆ ಸೋಡಿಯಂ ಕ್ಲೋರೈಡ್ ಅಂತ ಅರ್ಥ. ಸೊ ಹಾಗಾಗಿ ನಿಮ್ ದೇಹದಲ್ಲಿ ಸೋಡಿಯಂ ಬೇಕು, ಬೇಡ ಅಂತ ಹೇಳಲ್ಲ, ಬಟ್ ಎಷ್ಟು ಬೇಕೋ ಅಷ್ಟು ಬೇಕಾಗುತ್ತೆ. ಹಾಗಾಗಿ ನಮ್ಗೆ ಸೋಡಿಯಂ ಜಾಸ್ತಿ ಯಾವ್ದ್ರಲ್ಲಿ ಸಿಗುತ್ತೆ ಅಂದ್ರೆ ನಮ್ಗೆ ಉಪ್ಪಲ್ಲಿ ಜಾಸ್ತಿ ಸಿಗುತ್ತೆ. ಸೊ ಉಪ್ಪೇ ಸೋಡಿಯಂ ಕ್ಲೋರೈಡ್ ಅಂತ ಕರಿತೀವಿ ನಾವು. ನಮ್ಗೆ ಟೇಸ್ಟ್ ಸಿಗಲ್ಲ, ಸೊ ಊಟ ಸೇರಲ್ಲ ಉಪ್ಪಿಲ್ಲ ಅಂತ ಯಾರು ಅನ್ಕೊಂತಾ ಇರ್ತೀರಾ, ಸಾಮಾನ್ಯವಾಗಿ ನಮ್ ದೇಹ ಹೆಂಗ್ ರಚನೆ ಆಗಿರುತ್ತೆ ಅಂದ್ರೆ, ನೀವು ಯಾವ ಆಹಾರನ ಸೊ ಪ್ರತಿನಿತ್ಯ ತಿಂತಾ ಇರ್ತೀರ, ಅದಕ್ಕೆ ತಕ್ಕಾಗೆ ನಮ್ಮ ದೇಹ ರುಚಿ ಆಗಿರ್ಲಿ, ವಾಸನೆ ಆಗಿರ್ಲಿ, ಎಲ್ಲಾನು ಕೂಡ ಏನಾಗುತ್ತೆ, ಚೇಂಜ್ ಆಗ್ತಾ ಬರುತ್ತೆ. ನೀವು ಜಾಸ್ತಿ ಉಪ್ಪು ತಿಂತಾ ಇದ್ರೆ ನಿಮ್ಮ ದೇಹ, ನಿಮ್ ನಾಲ್ಗೆ ಏನ್ ಮಾಡುತ್ತೆ, ಜಾಸ್ತಿ ಉಪ್ಪು ಬೇಕು ಅಂತ ಕೇಳುತ್ತೆ. ಸೊ ನಮ್ಮ ನಾಲ್ಗೆಲಿ ನೀವು ನೋಡಿ ಎಲ್ಲ ಒಂದು ಪ್ಯಾಚ್ ಇರುತ್ತೆ, ಸಾಮಾನ್ಯವಾಗಿ ಎಲ್ಲ ಚಿಕ್ಕ ಚಿಕ್ಕ ಗುಳ್ಳೆ ತರ ಇರುತ್ತೆ ನಾಲ್ಗೆ ನೀವು ಓಪನ್ ಮಾಡಿದ್ರೆ, ಅದೆಲ್ಲ ನಾವು ಟೇಸ್ಟ್ ಬಡ್ಸ್ ಅಂತ ಕರಿತೀವಿ. ಈ ಟೇಸ್ಟ್ ಬಡ್ಸ್ ಏನ್ ಮಾಡ್ತಾರೆ, ರುಚಿನ ಕಂಡುಹಿಡಿಯುವಂತ ಶಕ್ತಿ ಇರುತ್ತೆ ಅದಕ್ಕೆ. ಸೊ ಹಾಗಾಗಿ ನೀವೇನ್ ಮಾಡ್ತೀರಾ, ನಿಮ್ಮ ನಾಲ್ಗೆಗೆ ಉಪ್ಪನ್ನ ಕಡಿಮೆ ಕೊಟ್ಕೊಂಡು ಹೋದ್ರೆ ಕಡಿಮೆ ರುಚಿಗೆ ನಮ್ಮ ನಾಲ್ಗೆ ಏನಾಗುತ್ತೆ, ಸೆಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇದಕ್ಕೆ ನೀವು ಜಾಸ್ತಿ ವೆಜಿಟೇಬಲ್ಸ್ ತಿನ್ನಿ, ಆಯ್ತಾ, ಫ್ರೂಟ್ಸ್, ಫೈಬರ್ ಇರುವಂತ ವೆಜಿಟೇಬಲ್ಸ್ ತಿನ್ನಿ, ಫ್ರೂಟ್ಸ್ ತಿನ್ನಿ, ಮತ್ತೆ ಟ್ಯೂಬರ್ಸ್ ಅಂತ ಕರಿತೀವಿ, ಈ ಕ್ಯಾರೆಟ್ ಆಗಿರ್ಬೋದು, ರಾಡಿಶ್, ಸರಿನಾ, ಮೂಲಂಗಿ ಆಗಿರ್ಬೋದು, ಹೂಕೋಸ್ ಆಗಿರ್ಬೋದು, ಇವನ್ನ ನೀವು ಜಾಸ್ತಿ ತಿನ್ನಿ. ನಿಮ್ಮ ನರ ದೌರ್ಬಲ್ಯ, ನಿಮ್ಮ ನರಕ್ಕೆ ಒಳ್ಳೆ ಶಕ್ತಿ ಸಿಗುತ್ತೆ. ನೋಡಿ, ಈಗ 4ನೇದು ಬಂದ್ರೆ ಟ್ರಾನ್ಸ್ ಫುಡ್ ಅಂತ ಕರಿತೀವಿ, ಆರ್ ಫ್ಯಾಟಿ ಫುಡ್ ಅಂತ ಕರಿತೀವಿ, ಇಲ್ಲ ಅಂದ್ರೆ ಆಯಿಲ್ಡ್ ಫುಡ್ ಅಂತಾನು, ಆಯಿಲಿ ಫುಡ್ ಅಂತಾನು ಕರಿತೀವಿ ನಾವು. ಅಂದ್ರೆ ನಾವು ನಮ್ಮ ನರ ದೌರ್ಬಲ್ಯ, ನಿಮ್ಮ ನರಗಳು ಚೆನ್ನಾಗಿರ್ಬೇಕು ಅಂದ್ರೆ ಆಯಿಲ್ ಜಾಸ್ತಿ ಇರುವಂತ ಫುಡ್ ನ ನಾವು ತಗೊಳ್ಳೋದನ್ನ ಅವಾಯ್ಡ್ ಮಾಡಬೇಕು.
ಸಾಮಾನ್ಯವಾಗಿ ಬೋಂಡ, ಬಜ್ಜಿ ಮತ್ತೆ ಫ್ರೆಂಚ್ ಫ್ರೈಸ್ ಆಗಿರ್ಬೋದು, ಇಲ್ಲ ಚಿಪ್ಸ್ ಆಗಿರ್ಬೋದು, ಕರಿದ ಪದಾರ್ಥ ಅಂತ ಕರಿತೀವಿ. ಈ ಕರಿದ ಪದಾರ್ಥನ ನಾವು ತಿನ್ನೋದನ್ನ ಅವಾಯ್ಡ್ ಮಾಡಬೇಕು. ಯಾಕೆ ಅಂದ್ರೆ ಈ ತರ ಏನು ಅವ್ರು ತೇಲ್ಸ್ತಾರಲ್ಲ, ಈ ಎಣ್ಣೆಗಳಲ್ಲಿ ಏನಿರುತ್ತೆ ಸಾಮಾನ್ಯವಾಗಿ ಅಂದ್ರೆ ಸ್ಯಾಚುರೇಟೆಡ್ ಫ್ಯಾಟ್ ಇರುತ್ತೆ. ನಮ್ಗೆ 3 ತರ ಫ್ಯಾಟ್, ಒಂದು ಸ್ಯಾಚುರೇಟೆಡ್ ಫ್ಯಾಟ್, ಅನ್ಸ್ಯಾಚುರೇಟೆಡ್ ಮತ್ತೆ ಇನ್ನೊಂದು ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಅಂತ ಕರಿತೀವಿ. ಸೊ ಪ್ಯೂಫಾ ಅಂತೀವಿ ನಾವು. ನಿಮ್ಗೆ ಸ್ಯಾಚುರೇಟೆಡ್ ಫ್ಯಾಟ್ ಇರುವಂತ ಸೊ ಆಹಾರ ನೀವು ಜಾಸ್ತಿ ತಗೊಂಡ್ರೆ ಏನಾಗುತ್ತೆ, ನಿಮ್ಮ ನರಕ್ಕೆ ಡೈರೆಕ್ಟ್ ಆಗಿ ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ಬೇಕರಿ ನೀವು ನೋಡಿದ್ರೆ ಮೋಸ್ಟ್ ಪ್ರಾಬಬಲಿ ಅವ್ರು ಯಾವುದೇ ತರ ಒರಿಜಿನಲ್ ಆಯಿಲ್ ನ ಹಾಕಲ್ಲ. ಅವ್ರು ಏನ್ ಮಾಡ್ತಾರೆ, ಡಾಲ್ಡಾ ಅಂತ ಹಾಕ್ತಾರೆ. ಅದು ಇನ್ನೂ ಡೇಂಜರ್. ಈ ಪಫ್ ಮಾಡ್ಬೇಕಾದ್ರೆ ಇದೆಲ್ಲ ಬೇರೆ ಬೇರೆ ಬಿಸ್ಕಸ್ ಅದು ಇದೆಲ್ಲ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ, ಅವರು ಡಾಲ್ಡಾನೇ ಯೂಸ್ ಮಾಡ್ತಾರೆ. ಡಾಲ್ಡಾ ಒಂಥರ ಪಾಯ್ಸನ್ ಇದ್ದಂಗೆ ನೋಡಿ. ಈ ವೈಟ್ ಶುಗರ್, ಮೈದಾ ಮತ್ತೆ ಸಾಲ್ಟು, ಈ 3 ಕೂಡ ಏನಾಗುತ್ತೆ, ವೈಟ್ ಪಾಯ್ಸನ್ ಅಂತ ಕರಿತೀವಿ ನಾವು. ಈ ಫ್ಯಾಟ್ ಏನ್ ಮಾಡುತ್ತೆ ಅಂದ್ರೆ ಡೈರೆಕ್ಟ್ ಆಗಿ ನಮ್ಮ ಪೆರಿಫೆರಲ್ ನರ್ವ್ಸ್ ಇರುತ್ತಲ್ಲ ಅದಕ್ಕೆ ಡ್ಯಾಮೇಜ್ ಮಾಡುತ್ತೆ. ಸೊ ಹಾಗಾಗಿ ಈ ಆಹಾರ ನೀವು ಕಡಿಮೆ ಮಾಡಿ. ಬಟ್ ನಾವು ಯಾವ ತರ ಫ್ಯಾಟ್ ತಗೊಬೇಕು ಅಂದ್ರೆ ಖಂಡಿತ ಹೇಳ್ತೀನಿ ಕೇಳಿ. ಕೊಕೊನಟ್ ಆಯಿಲ್ ಅಂದ್ರೆ ಕೊಬ್ಬರಿ ಎಣ್ಣೆ, ಕೇರಳ ಕಡೆ ನೋಡಿ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತಾರೆ. ಅವ್ರಿಗೆ ಕಣ್ಣು ಚೆನ್ನಾಗಿರುತ್ತೆ, ಕೂದಲು ಬೆಳವಣಿಗೆ ಚೆನ್ನಾಗಿರುತ್ತೆ, ಬುದ್ಧಿಶಕ್ತಿ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನೀವು ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದನ್ನ ಸ್ವಲ್ಪ ಅಭ್ಯಾಸ ಮಾಡ್ಕೊಳ್ಳಿ. ಒಂದು. ಇನ್ನೊಂದು ಬಂದು ಫ್ಯಾಟಿ ಫಿಶ್ ಆಯಿಲ್ ಅಂತ ಬರುತ್ತೆ, ಮೀನೆಣ್ಣೆ ಆಯಿಲ್ ಅಂತ. ಅದನ್ನ ಅಟ್ಲೀಸ್ಟ್ ಒಂದು ಟ್ಯಾಬ್ಲೆಟ್ ಬರುತ್ತೆ, ನೀವು ಅದನ್ನ ತಗೊಳಕ್ಕೆ ಫಸ್ಟ್ ಸ್ಟಾರ್ಟ್ ಮಾಡ್ಕೊಳ್ಳಿ, ಸರಿನಾ? ಮತ್ತೆ ಇನ್ನೊಂದು, ತುಪ್ಪ ತುಂಬಾ ಒಳ್ಳೇದು, ಸರಿನಾ? ತುಪ್ಪ ಯೂಸ್ ಮಾಡಿ ಜಾಸ್ತಿ. ಸೊ ಹಾಗಾಗಿ ನೀವು ಆಯಿಲ್ನ ಯೂಸ್ ಮಾಡೋ ಆಗಿದ್ರೆ ನೀವು ಸ್ಯಾಚುರೇಟೆಡ್ ಆಯಿಲ್ನ ಯೂಸ್ ಮಾಡಕ್ ಹೋಗ್ಬೇಡಿ. ಮಾಡಿದ್ರು ಕೂಡ ಎಷ್ಟು ಬೇಕೋ ಅಷ್ಟು, ಆಯ್ತಲ್ಲ? ಜಾಸ್ತಿ ಅದನ್ನೇ ಆಹಾರ ಅನ್ಕೊಂಡು ತಿನ್ನಕ್ ಹೋಗ್ಬೇಡಿ. 5ನೇದು ಬಂದು ನಿಮ್ಗೆ ಗೊತ್ತಿದೆ, ಆಲ್ಕೋಹಾಲು ಮತ್ತೆ ತಂಬಾಕು. ಸಾಮಾನ್ಯವಾಗಿ ಆಲ್ಕೋಹಾಲು ನಮ್ಗೆ ಗೊತ್ತಿದೆ ಏನು, ನೀವು ಆಲ್ಕೋಹಾಲ್ ಮತ್ತೆ ತಂಬಾಕು ಇವೆರಡು ಕೂಡ ಏನ್ ಮಾಡುತ್ತೆ, ನ್ಯೂರೋಟಾಕ್ಸಿನ್ ನಮ್ಗೆ ರಿಲೀಸ್ ಮಾಡುತ್ತೆ. ಯಾರು ಕುಡ್ತಾ ಜಾಸ್ತಿ ಮಾಡ್ಕೊಂತಾರೆ, ಯಾರು ಆಲ್ಕೋಹಾಲ್ನ ಜಾಸ್ತಿ ತಗೊಂತಾ ಇರ್ತಾರೆ, ಅವ್ರಿಗೆ ಮೇನ್ ಬರೋದೇ 2 ಕಾಯಿಲೆ ಬರುತ್ತೆ. ಒಂದು ಲಿವರ್ ಸೈರೋಸಿಸ್ ಅಂತ ಕರಿತೀವಿ, ನಮ್ ಲಿವರ್ ಡ್ಯಾಮೇಜ್ ಆಗೋದು. ಮತ್ತೆ ಇನ್ನೊಂದು, ಆಲ್ಕೋಹಾಲ್ ಜಾಸ್ತಿ ತಗೊಳ್ಳೋರ್ಗೆ ನಮ್ಮ ನರ ಕೂಡ ಡ್ಯಾಮೇಜ್ ಆಗುತ್ತೆ. ಅದನ್ನ ನಾವು ಆಲ್ಕೋಹಾಲ್ ನ್ಯೂರೋಪತಿ ಅಂತ ಕರಿತೀವಿ. ಸೊ ಈ 2 ಪ್ರಾಬ್ಲಮ್ ಆಗಿ ಅವ್ರು ಫೈನಲ್ ಆಗಿ ಸತ್ತೋಗ್ತಾರೆ. ಮತ್ತೆ ಈ ಆಲ್ಕೋಹಾಲ್ದು ಇನ್ನೊಂದು ಏನ್ ಪ್ರಾಬ್ಲಮ್ ಅಂದ್ರೆ, ಈ ಆಲ್ಕೋಹಾಲ್ ನೀವು ಜಾಸ್ತಿ ಯಾರು ತಗೊಂತಾ ಇರ್ತಾರೆ ಅವ್ರಿಗೆ ವೈಟಮಿನ್ B12 ಅಬ್ಸಾರ್ಪ್ಷನ್ ಕೆಪಾಸಿಟಿ ಕಡಿಮೆ ಆಗುತ್ತೆ. ಅಂದ್ರೆ ವೈಟಮಿನ್ B12 ನಮ್ಮ ಜೀವಕೋಶಕ್ಕೆ ಅಬ್ಸಾರ್ಬ್ ಆಗಲ್ಲ. ಮತ್ತೆ ತಂಬಾಕು ಅಂತ ಕರಿತೀವಿ, ಸಾಮಾನ್ಯವಾಗಿ ನಿಕೋಟಿನ್ ಕಂಟೆಂಟ್ ನೀವು ಬಿಡಿ ಸಿಗರೇಟ್ ಎಲ್ಲ ಸಿಗುತ್ತೆ. ಇದು ಬಂದು ಸೊ ನಿಮ್ಗೆ ಸೊ ಅದು ನಾವು ಸ್ಟಿಮ್ಯುಲೆಂಟ್ ಅಂತ ಕರಿತೀವಿ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಮೈಲ್ಡ್ ಸ್ಟಿಮ್ಯುಲೆಂಟ್ ಅಂತ ಕರಿತೀವಿ. ಇದು ಏನಾಗುತ್ತೆ, ಸ್ಟಿಮ್ಯುಲೇಷನ್ ಜಾಸ್ತಿ ಆಗಿ 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 ಏನಾಗುತ್ತೆ, ನಮ್ಮ ನರ ಡ್ಯಾಮೇಜ್ ಆಗುತ್ತೆ. 6ನೇದು ಬಂದು ತುಂಬಾ ಇಂಪಾರ್ಟೆಂಟ್, ನಾವೆಲ್ಲರೂ ಅಡಿಕ್ಟ್ ಆಗಿರೋ ಅಂಥದ್ದು ಮೋಸ್ಟ್ ಪ್ರಾಬಬಲಿಗೆ ಕಾಫಿ ಅಂಡ್ ಟೀ, ಆಯ್ತಲ್ಲ? ಅಂದ್ರೆ ಇದು ಕೆಫಿನ್ ಓರಿಯೆಂಟೆಡ್ ಫುಡ್ ಅಂತ ಕರಿತೀವಿ. ಯಾವ ಆಹಾರದಲ್ಲಿ ಕೆಫಿನ್ ಅನ್ನೋದು ಒಂದು ಆಲ್ಕಲಾಯ್ಡ್, ಆಯ್ತಲ್ಲ? ಇದು ಬಂದು ಮೈಲ್ಡ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಸ್ಟಿಮ್ಯುಲೇಟರ್ ಅಂತ ಕರಿತೀವಿ. ಸ್ಟಿಮ್ಯುಲೆಂಟ್, ಅದು ಸ್ಟಿಮ್ಯುಲೇಷನ್ ಮಾಡುತ್ತೆ. ಸೊ ನಮ್ಗೆ ಏನಾದ್ರು ಕೆಲಸ ಮಾಡಿ ಒತ್ತಡ ಜಾಸ್ತಿ ಆಯ್ತು ಅಂದ್ರೆ ನಾವೇನ್ ಮಾಡ್ತೀವಿ, ಕಾಫಿ ತಗೊಂತೀವಿ. ಆ ಕಾಫಿಲಿ ಕೆಫಿನ್ ಇರುತ್ತೆ. ಕೆಫಿನ್ ಏನಾಗುತ್ತೆ, ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂದ್ರೆ ನಮ್ಮ ಬ್ರೈನ್ಗೆ ಹೋಗಿ ಸ್ವಲ್ಪ ರಿಲ್ಯಾಕ್ಸ್ ಮಾಡೋ ತರ ಮಾಡುತ್ತೆ. ಬಟ್ ಇದು ಕೂಡ ಸ್ಟಿಮ್ಯುಲೇಷನ್ ನೋಡಿ, ಒಂದ್ಸರಿ ತಗೊಂಡ್ರೆ ಓಕೆ. ಬಟ್ ನೀವು ಪದೇ ಪದೇ ಕಾಫಿ ಟೀನ ಒಂದು ದಿನಕ್ಕೆ 7 ಸರಿ 8 ಸರಿ 10 ಸರಿ ತಗೊಳ್ಳೋರು ಇದ್ದಾರೆ. ಈ ತರ ತಗೊಂಡ್ರೆ ನಮ್ಮ ನರ ಏನಾಗುತ್ತೆ, ಪದೇ ಪದೇ ಸ್ಟಿಮ್ಯುಲೇಷನ್ ಆಗಿ 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 ಕೊನೆಗೆ ಏನಾಗ್ಬಿಡುತ್ತೆ, ಅದು ಫಂಕ್ಷನ್ ಕಳ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಕಾಫಿ ಟೀನ ದಯವಿಟ್ಟು ಅವಾಯ್ಡ್ ಮಾಡಿ. ಮತ್ತೆ ಇನ್ನೊಂದು, ಈಗ ಎನರ್ಜಿ ಡ್ರಿಂಕ್ಸ್ ಅಂತ ಬಂದ್ಬಿಟ್ಟಿದೆ, ಸರಿನಾ? ಈ ರೆಡ್ ಬುಲ್ ಆಗಿರ್ಲಿ, ಬೇರೆ ಬೇರೆ ಎಲ್ಲ ಬಂದಿದೆ. ಹುಡುಗರೆಲ್ಲ ಸಾಮಾನ್ಯ ಕಾಲೇಜ್ ಹುಡುಗರೆಲ್ಲ ತಗೊಂತಾರೆ. ಖಂಡಿತ ಹಂಗ್ ಕಂಪೇರ್ ಮಾಡ್ಕೊಂಡ್ರೆ ಈ ಏನೋ ಎನರ್ಜಿ ಡ್ರಿಂಕ್ಸ್ ಅಲ್ಲಿ ಮತ್ತೆ ನೀವು ಈ ಒಂದು ಕಾರ್ಬೋನೇಟೆಡ್ ಡ್ರಿಂಕ್ಸ್ ಆಗಿರ್ಬೋದು, ಅದರಲ್ಲೂ ಕೂಡ ಕೆಫಿನ್ ನ ಜಾಸ್ತಿ ಹಾಕಿರ್ತಾರೆ. ಸೊ ಅಂದ್ರೆ ಪ್ರಮಾಣ ಜಾಸ್ತಿ ಆಗುತ್ತೆ. ಮನೇಲಿ ಮಾಡ್ಕೊಳ್ಳೋ ಕಾಫಿ ಕಂಪೇರ್ ಮಾಡ್ಕೊಂಡ್ರೆ ಈ ಎನರ್ಜಿ ಡ್ರಿಂಕ್ಸ್ ಅಲ್ಲಿ ಏನ್ ಮಾಡ್ಬಿಡ್ತಾರೆ, 1:100 ರೇಷಿಯೋದಲ್ಲಿ ಏನ್ ಮಾಡ್ತಾರೆ, ಕೆಫಿನ್ ನ ಜಾಸ್ತಿ ಹಾಕ್ತಾರೆ. ಈ ಕಾಫಿ ಟೀ ನೀವು ಜಾಸ್ತಿ ಕುಡಿತಾ ಇದ್ರೆ ಏನಾಗುತ್ತೆ, ಓವರ್ ಸ್ಟಿಮ್ಯುಲೇಷನ್ ಆಗುತ್ತೆ ನಮ್ಮ ನರ. ಮತ್ತೆ ಸ್ಲೀಪಿಂಗ್ ಡಿಸಾರ್ಡರ್ಸ್, ಸರಿನಾ? ನಿದ್ದೆ ಸರಿಯಾಗಿ ಬರದಲ್ಲೇ ಇರುವಂತದ್ದು. ಬಿಕಾಸ್ ಸ್ಟಿಮ್ಯುಲೇಷನ್ ಆದ್ರೆ ನಮ್ಗೆ ನಿದ್ದೆ ಬರಲ್ಲ. ತಿರ್ಗಾ ಮತ್ತೆ ಮೂಡ್ ಸ್ವಿಂಗ್ಸ್ ಆಗುತ್ತೆ,
ಸರಿನಾ, ಜಾಸ್ತಿ ಮೂಡ್ ಸ್ವಿಂಗ್ಸ್ ಆಗುವಂಥದ್ದು ಇವೆಲ್ಲನೂ ಕೂಡ ಏನಾಗುತ್ತೆ, ನಾವು ಪೆರಿಫೆರಲ್ ಆಗಿ ನಾವೇನ್ ಮಾಡ್ತೀವಿ, ಈ ತರ ಕಾಯಿಲೆಗಳ್ನ ನಾವೇ ನಮ್ಮ ಅಭ್ಯಾಸದಿಂದ ತಗೊಂಡ್ಬರ್ತೀವಿ, ನಮಗ್ ಗೊತ್ತಾಗಲ್ಲ ಅದು. ಸೊ ನರಗಳ ಕೆಲಸ ಏನು ಅಂದ್ರೆ ನಮ್ಮ ಮೆದುಳಿಂದ ಏನ್ ಮಾಡತ್ತೆ, ಅದು ನಮ್ಮ ಮೆದುಳು ಮತ್ತೆ ಬೆನ್ನು ಉರಿ ಸ್ಪೈನಲ್ ಕಾರ್ಡ್ ಇಂದ ಇನ್ಫಾರ್ಮೇಶನ್ ನ ಪ್ರತಿಯೊಂದು ಅಂಗಾಂಗಕ್ಕೆ ತಲುಪಿಸುವಂಥದ್ದು. ಸರಿನಾ, ಹೇಗೆ ಮೀಟ್ರಿಂದ ವೈರು ನಾವು ಕನೆಕ್ಟ್ ಮಾಡಿರ್ತೀವಿ, ವೈರ್ ಕಟ್ ಆದಾಗ ಹೇಗೆ ನಮ್ಗೆ ಸ್ವಿಚ್ ಆನ್ ಆಗಲ್ಲ, ಬಲ್ಬ್ ಬರಲ್ಲ, ಅದೇ ತರ ಇದು ಮೆಸೇಜ್ ನ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇರುತ್ತೆ ನರಗಳು. ಸರಿನಾ, ಈ ನ್ಯೂರಾನ್ಸ್ ನ ನಾವು ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಮಾಡಬಾರ್ದು. ನಾನು ಏನೇನು ಈ 6 ಆಹಾರ ಹೇಳಿದ್ದೀನಿ, ಇದನ್ನ ನೀವು ಏನಾದ್ರೂ ಸತತವಾಗಿ ಜಾಸ್ತಿ ಅಭ್ಯಾಸ ಮಾಡ್ಕೊಂಡ್ರೆ ಒನ್ ಫೈನ್ ಡೇ ಏನಾಗುತ್ತೆ, ಸೊ ನಮ್ಮ ನರ ಡ್ಯಾಮೇಜ್ ಆಗುತ್ತೆ. ಅದರಲ್ಲೂ ಎಸ್ಪೆಷಲಿ ವೈಟಮಿನ್ ಡಿಫಿಷಿಯನ್ಸಿ ಮತ್ತು ಡಯಾಬಿಟಿಕ್ ಪೇಷಂಟ್ಸ್ ಯಾರಿರ್ತಾರೆ ಅವರು ಖಂಡಿತ ಈ ಒಂದು ಆಹಾರ ಪದ್ಧತಿನ ಫಾಲೋ ಮಾಡಿ. ನಾನು ಹೇಳಿರುವಂಥ ಕೆಲವು 6 ಆಹಾರವನ್ನು ತಿನ್ನೋದನ್ನು ಕಡಿಮೆ ಮಾಡ್ಕೊಳ್ಳೇಬೇಕು, ಆಯಿತಾ. ಸೊ ಇಷ್ಟು ಹೇಳ್ತಾ ನಾನು ಈ ಒಂದು ಸಣ್ಣದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಇನ್ನೊಂದು ಸರಿ ತುಂಬ ಇಂಪಾರ್ಟೆಂಟ್ ವಿಷಯಕ್ಕೆ ಬರ್ತೀನಿ, ಖಂಡಿತ ಸಿಗೋಣ. ಥ್ಯಾಂಕ್ ಯು ಸೊ ಮಚ್.